ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಕಲಿಕೆಯಲ್ಲಿ ಅಂತರ, ಒಂದು ಕಂದಕದ ಕಥೆ ಅಂತ ಅನ್ನೋಂಥ ಒಂದು ಟಾಪಿಕ್ನ ನಾವಿವತ್ತು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಏನಪ್ಪ ಇದು ಕಲಿಕೆಯಲ್ಲಿ ಅಂತರ, ಒಂದು ಕಂದಕದ ಕಥೆ? ಒಂದು ಕಂದಕ ಅಂತ ಹೇಳಿದ್ರೆ ಬಹಳ ವಿಷಯಗಳಿಗೆ ಈ ಕಂದಕ ಅನ್ನೋಂಥ ಪದವನ್ನು ನಾವು ಬಳಸ್ತೀವಿ. ಈ ಕಂದಕದ ಕಥೆ ಏನು ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಕಲಿಕೆಯಲ್ಲಿ ಅಂತರ, ಒಂದು ಕಂದಕದ ಕಥೆ. ಕೇಳಿರ್ಬೋದು ನೀವು, ಸರ್ ಏನು ಸರ್ ಇದು ಕಂದಕದ ಕಥೆ? ನಾವು ಬೇರೆ ಬೇರೆ ಎಲ್ಲ ಕಥೆಗಳನ್ನು ಕೇಳಿದ್ದೀವಿ, ಇದೇನಿದು ಕಂದಕದ ಕಥೆ? ಯಾವುದರ ಕಂದಕ? ಕಲಿಕೆಯಲ್ಲಿ ಕಂದಕ, ಲರ್ನಿಂಗ್ ಗ್ಯಾಪ್, ದ ಸ್ಟೋರಿ ಆಫ್ ಚೆಸ್ ಅಂತ ಹೇಳಿ ಒಂದು ಕಥೆ. ಇದು ಏನಾಗುತ್ತೆ, ಇದು ಎಜುಕೇಷನಲ್ಲಿ ತುಂಬಾ ಡೀಪಾಗಿ ಇದನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ದೇಶಗಳು. ಯಾಕೆ ಇದು ಆಗುತ್ತೆ ಅಂತ, ಕಲಿಕೆಯಲ್ಲಿ ಎಲ್ಲರೂ ಯಾಕೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕಾಗಲ್ಲ ಸ್ಕೂಲಲ್ಲಿ? ಎಲ್ಲರೂ ಯಾಕೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸನ್ನು ತಗೊಳ್ಳೋಕ್ಕಾಗಲ್ಲ ಅಂದರೆ, ಬಹಳ ಮುಖ್ಯವಾದಂಥ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೋರಿನೇ ಈ ಒಂದು ಕಂದಕದ ಕಥೆ, ದ ಲರ್ನಿಂಗ್ ಗ್ಯಾಪ್ ಅಂತ ನಾವು ಕರಿತೀವಿ. ಏನಿದು ಸ್ಟೋರಿ ನೋಡೋಣ. ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗುವ ಲರ್ನಿಂಗ್ ಗ್ಯಾಪ್ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ? ನಿಮಗೇನು ಮಾಹಿತಿ ಇದೆ? ಅಪೇಕ್ಷಿತ ಕಲಿಕಾ ಮಟ್ಟವನ್ನು ಲರ್ನಿಂಗ್, ಕಲಿಕೆಯಲ್ಲಿ ಅಂತರವನ್ನು ನಾವು ಯೋಚನೆ ಮಾಡೋದಾದರೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಎಕ್ಸ್ಪೆಕ್ಟೆಡ್ ಲರ್ನಿಂಗ್, ಈ ರೀತಿ ಕಲ್ತ್ಕೊಂತ ಹೋಗ್ಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬ ಪೇರೆಂಟಿಗೆ, ಪ್ರತಿಯೊಬ್ಬ ಟೀಚರ್ಗೆ ಇರುತ್ತೆ. ಆದರೆ ವಾಸ್ತವವಾಗಿ ಕಲಿಕಾ ಮಟ್ಟ ಹಂಗಿರೋದಿಲ್ಲ. ಯಾಕೆ ಈ ಥರ ಆಗುತ್ತೆ? ಇದರದ್ದು ಎಫೆಕ್ಟ್ ಏನು ನೋಡಿ. ಕಲಿಕೆಯಲ್ಲಿ ಅಂತರ, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ. ಹುಡುಗ ಅಳ್ತಾನೆ, ಡಿಪ್ರೆಷನ್ಗೆ ಹೋಗ್ತಾನೆ, ಅವನು ಬೇರೆ ಬೇರೆ ಥರ ಡಿಸ್ಟ್ರಾಕ್ಷನ್ಗೆ ಒಳಪಡ್ತಾನೆ. ಬನ್ನಿ ನೋಡೋಣ ಇನ್ನು ಏನೇನಾಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಈ ಸ್ಲೈಡಲ್ಲಿ, ಅದಕ್ಕೆ ಏನು ಪರಿಹಾರಗಳನ್ನು ನಾವು ಕಂಡುಕೋಬೇಕಂತ ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ನೋಡೋಣ. ಫ್ರೆಂಡ್ಸ್, ಸ್ನೇಹಿತರೆ, ಹಾಗಾದರೆ ನಾವು ಇವತ್ತಿನ ಒಂದು ಸ್ಲೈಡಲ್ಲಿ ಮಕ್ಕಳ ಕಲಿಕೆಯಲ್ಲಿ ತೊಡಕು ಉಂಟು ಮಾಡುವ ಲರ್ನಿಂಗ್ ಗ್ಯಾಪ್ ಅಂದರೆ ಏನು, ಲರ್ನಿಂಗ್ ಗ್ಯಾಪ್ಗಳಲ್ಲಿ ಎಷ್ಟು ವಿಧ ಇದೆ, ಲರ್ನಿಂಗ್ ಗ್ಯಾಪ್ಗೆ ಕಾರಣಗಳು ಏನು, ಮತ್ತು ಭಾಷಾ ವಿಷಯಗಳಲ್ಲಿ ಲರ್ನಿಂಗ್ ಗ್ಯಾಪನ್ನು 1ರಿಂದ 5ನೇ ತರಗತಿ ಮಕ್ಕಳಿಗೆ, ನಾನು ಯಾಕೆ ಪ್ರೈಮರಿ ತೊಗೊಂಡಿದ್ದೀನಿ ಅಂದರೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ಯಾಕೆ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಇನ್ನೂ ಇದೆ 6, 7, 8ಕ್ಕಿದೆ, ಮತ್ತು 9, 10ನೇ ಕ್ಲಾಸ್ಗೆ ಯಾವ ರೀತಿ ಲರ್ನಿಂಗ್ ಗ್ಯಾಪ್ನ ಐಡೆಂಟಿಫೈ ಮಾಡಬೇಕು ಅನ್ನೋಂಥದ್ದಿದೆ. ಇವತ್ತಿನ ಸ್ಲೈಡಲ್ಲಿ ಈ 4 ಅಂಶಗಳ ಬಗ್ಗೆ, ಭಾಷಾ ವಿಷಯಗಳಲ್ಲಿ ಎಸ್ಪೆಷಲಿ ಲರ್ನಿಂಗ್ ಗ್ಯಾಪ್ ಉಂಟಾಗೋದು ಭಾಷೆಯಲ್ಲಿ ಬರುತ್ತೆ, ಭಾಷೆ ಮತ್ತು ಗಣಿತದಲ್ಲಿ ಬರುತ್ತೆ. ಬಹಳ ಮುಖ್ಯವಾಗಿ ಭಾಷೆ ಮತ್ತು ಗಣಿತ ಯಾರಿಗೆ ಬೇಸಿಕ್ ಬರೋದಿಲ್ಲ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಈ ಲರ್ನಿಂಗ್ ಗ್ಯಾಪ್ ಅನ್ನೋಂಥ ಕಾನ್ಸೆಪ್ಟ್. ಅದಕ್ಕೆ ನಾನೇನು ಮಾಡಿದ್ದೀನಿ ಈ ಸ್ಲೈಡಲ್ಲಿ, ಭಾಷೆಗಳ ಬಗ್ಗೆ ಲರ್ನಿಂಗ್ ಗ್ಯಾಪ್ ಉಂಟಾದರೆ ಏನು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಎಸ್ಪೆಷಲಿ ಅದು ಏನು 1ರಿಂದ 5ನೇ ತರಗತಿ ಮಕ್ಕಳಿಗೆ ನಾನು ತಗೊಂಡಿದ್ದೇನೆ. ಪ್ರೈಮರಿ ಮಕ್ಕಳಿಗೆ ಮಾತ್ರ ನಾನು ಈ ಒಂದು ಸ್ಲೈಡಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಫ್ರೆಂಡ್ಸ್, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡ್ತಾ ಇರಿ. ತರಗತಿ ಮಕ್ಕಳಿಗೆ ಲರ್ನಿಂಗ್ ಗ್ಯಾಪ್ಗಳನ್ನು ಗುರುತಿಸೋಕ್ಕೆ ನಾವು ಏನು ಮಾಡಬೇಕು ಅನ್ನೋಂಥ ಅಂಶಗಳನ್ನು, ಈ 4 ಅಂಶಗಳನ್ನು ನಾವು ಇವತ್ತು ನೋಡ್ಕೊಂಬರೋಣ. ರೈಟ್, ಈಗ ನಾವು ಮಗುವಿನ ನಿರೀಕ್ಷಿತ ಕಲಿಕಾ ಮಟ್ಟ ಅಂದರೆ ಏನು, ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಲೆವೆಲ್ ಅಂದರೆ ಏನು, ಅದು ಯಾವ ರೀತಿ ಇರುತ್ತೆ ನೋಡ್ಬೋದು ನೀವು. ಮೂಲಭೂತ ಅಕ್ಷರ ಜ್ಞಾನ ಇರುತ್ತೆ ಮಗುಗೆ, ಅವನು ಈ ಆರಾಮಾಗಿ ಕಲ್ತ್ಕೊಂತ ಹೋಗ್ತಾನೆ, ಅಕ್ಷರಗಳನ್ನು ಗುರುತಿಸ್ತಾನೆ, ಅವನು ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾನೆ, ಅವನು ಪದಗಳನ್ನು ರಚನೆ ಮಾಡ್ತಾನೆ, ಅದಾದಮೇಲೆ ಸರಳ ವಾಕ್ಯಗಳನ್ನು ರಚನೆ ಮಾಡ್ತಾನೆ. ರೈಟ್, ಆಮೇಲೆ ಪಠ್ಯವನ್ನು ಗ್ರಹಿಸ್ತಾನೆ ಅವನು. ಬಹಳ ಮುಖ್ಯವಾಗಿ ಈ ಒಂದು ನಿರೀಕ್ಷಿತ ಕಲಿಕಾ ಮಟ್ಟದಲ್ಲಿ ಏನಾಗುತ್ತೆ, ಅವನಿಗೆ ಮೊದಲನೇದಾಗಿ ಅಕ್ಷರಗಳು ಬರ್ತವೆ. ಅವನ ಅಕ್ಷರವನ್ನು ಏನು ಮಾಡ್ತಾನೆ, ಗುರುತಿಸ್ತಾನೆ, ಗುರುತಿಸುವಿಕೆ ಬರುತ್ತೆ ಅವನಿಗೆ. ಎರಡನೇದಾಗಿ ಅದನ್ನು ಬರೀತಾನೆ. ಮೂರನೇದಾಗಿ ಏನು ಮಾಡ್ತಾನೆ, ಅದನ್ನು ಗ್ರಹಿಸ್ತಾನವನು. ಏನನ್ನ, ಅಕ್ಷರವನ್ನು ಗ್ರಹಿಸಿ ಆ ಅಕ್ಷರವನ್ನು ಕೂಡಿದಾಗ, ಈಗ ಉದಾಹರಣೆ ಆ ಅನ್ನೋ ಅಕ್ಷರವನ್ನು ಗುರುತಿಸ್ತಾನೆ, ಮಾ ಅನ್ನೋ ಅಕ್ಷರವನ್ನು ಗುರುತಿಸ್ತಾನೆ,
ಆ ಮತ್ತು ಮಾ ಅನ್ನೋದನ್ನ ಗುರುತಿಸಿ ಅವನು ಅಮ್ಮ ಅಂತ ಹೇಳ್ಕೊಟ್ರೆ ಓ ಅಮ್ಮ ಅನ್ನುವಂಥ ಪರಿಕಲ್ಪನೆ ಮಗುವಿಗೆ ಬರುತ್ತೆ. ದ ವರ್ಡ್ಸ್ ಕನ್ವರ್ಟೆಡ್ ಇನ್ ಟು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಇನ್ ದ ಬ್ರೈನ್. ಸೊ ಇಲ್ಲಿ ಏನಾಗ್ತಾ ಇದೆ, ಕಲಿಕೆ ನಿರೀಕ್ಷಿತ ಕಲಿಕಾ ಮಟ್ಟ ಅವನು ತಲುಪಬೇಕಂತ ಹೇಳಿದ್ರೆ ಅವನ ಮೂಲಭೂತ ಅಕ್ಷರಗಳ ಜ್ಞಾನ ಅವನಿಗೆ ಉಂಟಾಗಬೇಕು. ಇಲ್ಲಿ ಮೂಲಭೂತ ಅಕ್ಷರ ಜ್ಞಾನಗಳಲ್ಲೇ ಅವನಿಗೆ ತೊಂದರೆ ಆದರೆ ನೋಡಿ, ಅಸ್ಪಷ್ಟವಾದಂಥ ಅಕ್ಷರ ಜ್ಞಾನ ಇದ್ದರೆ ಅವನು ಅಪೂರ್ಣವಾದಂಥ ಪದಗಳನ್ನು ರಚನೆ ಮಾಡ್ತಾನೆ. ಇಲ್ಲಿ ಲರ್ನಿಂಗ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಅಪೂರ್ಣವಾದಂಥ ಪದಗಳ ರಚನೆಯನ್ನು ಅವನು ಕ್ರಿಯೇಟ್ ಮಾಡ್ತಾನೆ. ವಾಸ್ತವಿಕವಾಗಿ ಕ್ಲಾಸ್ ರೂಮಲ್ಲಿ 90% ಮಕ್ಕಳಿಗಾಗತ್ತಿದು. ಇದು ನಾನು ಹೇಳೋದು ಎಲ್ಲ ಕ್ಲಾಸಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ 90% ಮಕ್ಕಳಿಗೆ ಅಸ್ಪಷ್ಟವಾದಂಥ ಅಕ್ಷರ ಜ್ಞಾನ ಇರುತ್ತೆ. ಆದ್ದರಿಂದ ನಾವು ಪೇರೆಂಟ್ ಆದಂಥವ್ರು, ಟೀಚರ್ ಆದಂಥವ್ರು ಈ ಒಂದು ಮೂಲಭೂತ ಅಕ್ಷರ ಜ್ಞಾನವನ್ನು ಕರೆಕ್ಟಾಗಿ ಹೇಳ್ಕೊಟ್ರೆ, ನಾವು ಅಲ್ಲೇನು ಹೇಳ್ತೀವಿ, ನಾವು ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತ ಕರಿತೀವಿ, FLN ಅಂತ. ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿನಲ್ಲಿ ಮಕ್ಕಳು ಸ್ಪಷ್ಟವಾದಂಥ ತಿಳುವಳಿಕೆಯನ್ನು ಹೊಂದಿಬಿಟ್ರೆ ಅವರು ಏನು ಬೇಕಾದ್ರೂ ಓದೋಕ್ಕೆ ಶುರು ಮಾಡ್ತಾರೆ. ನೀವು ಸೈಕಲ್ ಹೊಡಿಯೋದನ್ನು ಹೇಳ್ಕೊಟ್ರೆ ಸಾಕು, ಅವ್ನು ನೋಡ್ಕೊಂಡು ಹೋಗ್ತಾನೆ, ಎಲ್ಲಿ ಬೇಕಾದ್ರೂ ಅಲ್ಲಿ ಹೊಡಿ ಇಲ್ಲಿ ಹೊಡಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ನೀವು ಅವನಿಗೆ ಮೂಲಭೂತ ಅಕ್ಷರಗಳ ಜ್ಞಾನವನ್ನು ಅವನಿಗೆ ಕಲ್ಪಿಸ್ಕೊಟ್ರೆ ಅವನು ಆರಾಮಾಗಿ ಪದಗಳನ್ನು ಅರ್ಥ ಮಾಡ್ಕೊತಾನೆ. ಬೈ ರೀಡಿಂಗ್ ಓನ್ಲಿ ದ ಸ್ಟೂಡೆಂಟ್ ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ 70% ಆಫ್ ದಿ ಸಬ್ಜೆಕ್ಟ್. ನೀವು ಮತ್ತೆ ಅವನಿಗೆ ಪಾಠ ಮಾಡೋ ಅವಶ್ಯಕತೆನೇ ಇಲ್ಲ, ಅವ್ನಿಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಎಲ್ಲಿ ಎಡುತ್ತೀವಿ ನಾವು ವೆರಿ ಫಸ್ಟ್ ಅಂದರೆ ಅವನಿಗೆ ಮೂಲಭೂತ ಅಕ್ಷರಗಳ ಜ್ಞಾನವನ್ನು ಕಲ್ಪಿಸುವಲ್ಲಿ ನಾವು ಎಡುತ್ತೀವಿ. ಆದ್ದರಿಂದ ಅವನಿಗೆ 90% ಮಕ್ಕಳಿಗೆ ಲರ್ನಿಂಗ್ ಅಂತಕ್ಕಂತಹದ್ದು ಗ್ಯಾಪ್ ಆಗುತ್ತೆ, ಅವ್ನು ನಿರೀಕ್ಷಿತ ಮಟ್ಟಕ್ಕೆ ಬರೋದಿಲ್ಲ. ಇದರಿಂದಾಗಿ ಈ ಒಂದು ಲರ್ನಿಂಗ್ ಗ್ಯಾಪ್ ಆದರೆ ಮಗುವಿಗೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಲರ್ನಿಂಗ್ ಗ್ಯಾಪ್ನಿಂದ ಏನೇನು ನಷ್ಟ ಆಗುತ್ತೆ ಅವನಿಗೆ, ವಾಟ್ ಆರ್ ದ ಲಾಸಸ್ ಅಂಡ್ ಅಬ್ಸ್ಟ್ಯಾಕಲ್ಸ್ ಫ್ರಮ್ ದ ಲರ್ನಿಂಗ್ ಗ್ಯಾಪ್. ಅವನಿಗೆ ಕಲಿಕಾ ತೊಡಕುಗಳೇನು, ನಷ್ಟ ಏನಾಗುತ್ತೆ, ಸೀರಿಯಸ್, ನಿಜವಾಗ್ಲೂ ಇದು ಸೀರಿಯಸ್ ಇಶ್ಯೂ. ನೀವು ಏನಂದರೆ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಥರ ನೀವು ಬೇಜಾನು ನಮ್ಮ ಸರ್ಕಾರ ಮತ್ತು ಖಾಸಗಿ ಶಾಲೆಗಳು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಮಗುವಿಗೆ ಎಜುಕೇಷನ್ ಕೊಡೋಕ್ಕಂತ ಟ್ರೈ ಮಾಡುತ್ತೆ. ವೆರಿ ಫಸ್ಟು ಅಲ್ಲಿ ಏನು ಲಾಸ್ ಆಗುತ್ತೆ, ಜಾಪನೀಸ್ ಟೆಕ್ನಿಕ್ ಏನು ಲರ್ನಿಂಗಲ್ಲಿ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಲರ್ನಿಂಗಲ್ಲಿ ಕಲಿಕೆಯಲ್ಲಿ ತೊಡಕು ಉಂಟಾದರೆ ಅವನ ಫ್ಯೂಚರ್ಗೆ ನಾವು ಮಾಡೋಂಥ ಇನ್ವೆಸ್ಟ್ಮೆಂಟಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ನಾವು ಮುಂದುವರೆದಂಥ ದೇಶಗಳಲ್ಲಿ ನಾವು ಗಮನಿಸ್ತೀವಿ. ಇಲ್ಲಿ ಏನು ಲಾಸ್ ಆಗುತ್ತೆ ಅವನಿಗೆ ಅನ್ನೋದನ್ನು, ಲರ್ನಿಂಗ್ ಗ್ಯಾಪ್ ಆದರೆ, ಲರ್ನಿಂಗ್ ಪ್ರಾಬ್ಲಮ್ ಆದರೆ ಏನು ಲಾಸ್ ಆಗುತ್ತೆ, ಹೊಸ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅವನಿಗೆ ಅಸಮರ್ಥತೆ ಬರ್ತದೆ. ಅವನು ಸಂಕೀರ್ಣ ಪಾಠಗಳು ಅರ್ಥ ಆಗಲ್ಲ. ನೀನು SLC ಆದಮೇಲೆ ಏನು ತಗೊಂತೀಯ ಅಂದರೆ ಸೈನ್ಸ್ ತಗೊಂತೀಯ ಅಂದರೆ ಒಲ್ಲೆ ಅಂತಾನೋ ಅವ್ನು ಬೇಡ ಅಂತಾನೋ, ಯಾಕಂದರೆ ಬೇಸಿಕ್ ಸರಿಯಾಗಿ ಬಿದ್ದಿರಲ್ಲ ಅವನಿಗೆ, ಅವ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಪ್ರಾಬ್ಲಮ್ ಅವನಿಗೆ. ನೀನು ಏನು ಮಾಡ್ತೀಯಪ್ಪ ಅಂದರೆ ಅವ್ನು ಸುಮ್ಮನೆ ನಾನು ಯಾವುದೋ ಒಂದು ITI ಮಾಡ್ತೀನಿ, ಯಾವುದೋ ಒಂದು PC ಹಾಕ್ತೀನಿ ಅಂತಾನೆ, IAS ಮಾಡ್ತೀನಿ ಅನ್ನೋದೇ ಇಲ್ಲ ಅವನು. ಯಾಕೆ, ಆ ಕಾನ್ಫಿಡೆನ್ಸೇ ಬರಲ್ಲ ಅವನಿಗೆ. ವೆರಿ ಫಸ್ಟ್ ಲಾಸ್ ಕಾನ್ಫಿಡೆನ್ಸ್, ಅವ್ನ ಕಾನ್ಫಿಡೆನ್ಸೇ ಹೊರಟೋಗ್ಬಿಡುತ್ತೆ. ದ ಫಸ್ಟ್ ಲಾಸ್. ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗಲ್ಲ ಆ ಹುಡುಗನಿಗೆ ಪಾಪ. ಓದುವ ಪ್ರವಾಹ ಮತ್ತು ಗ್ರಹಿಕೆಯಲ್ಲಿ ಹಿನ್ನಡೆ. ಓದುವ ಪ್ರವಾಹ, ಎಷ್ಟು ಕಾಂಪಿಟೇಷನ್ ಇದೆ. ನೀವೊಂದು ಡಾಕ್ಟರೇಟ್ ಮಾಡಬೇಕು, ಒಂದು ಮೆಡಿಕಲ್ ಸೀಟ್ ತೊಗೋಬೇಕು ಅಂತ ಹೇಳಿದ್ರೆ, ಒಂದು ಎಂಜಿನಿಯರಿಂಗಲ್ಲಿ ನೀವು ಟಾಪ್ ಕಾಲೇಜಸ್ ಎಂಜಿನಿಯರಿಂಗ್ ಸೀಟ್ ಬೇಕು ಅಂತ ಹೇಳಿದ್ರೆ ಅವನು ಓದುವ ಪ್ರವಾಹ, ಕಾಂಪಿಟೇಷನ್ ಕೊಡಬೇಕು. ಈಗ ನಿಮಗೆ ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ ಸಿಗಬೇಕಪ್ಪ, ಟಾಪ್ 1 ಕಾಲೇಜಲ್ಲಿ ಸೀಟ್ ಸಿಗಬೇಕಂದ್ರೆ 1000ಕ್ಕೆ ಒಬ್ಬ ಹುಡುಗನಿಗೆ ಮಾತ್ರ ಸರ್ಕಾರಿ ನೌಕರಿ. ಎಲ್ಲೇ ನಿಮಗೆ ಜಾಬು, ಎಂಪ್ಲಾಯ್ಮೆಂಟು, ನೀವು ಎಲ್ಲಿ ಹೋದ್ರೂ ಕೂಡ ಎಂಪ್ಲಾಯ್ಮೆಂಟಲ್ಲಿ ಇವತ್ತು ಸ್ಟಾರ್ಟಿಂಗಲ್ಲಿ ಬರಬೇಕು ಅಂದರೆ ಅವನು ಕಾಂಪಿಟೇಷನ್ ಕೊಡಬೇಕು. ಕಾಂಪಿಟೇಷನ್ ಕೊಡಬೇಕಂದ್ರೆ ಅವನಿಗೆ ಲರ್ನಿಂಗಲ್ಲಿ ಗ್ಯಾಪ್ ಆಗಬಾರ್ದು, ರೈಟ್. ಆಮೇಲೆ ಎಲ್ಲಿ ಬರವಣಿಗೆಯಲ್ಲಿ ನಿರಂತರ ಲೋಪಗಳು, ನೀವು ಅವನಿಗೆ ಕೊನೆಯವರೆಗೂ ತಿದ್ದಬೇಕಾಗುತ್ತೆ. ಓದಲಿಕ್ಕೆ ಮತ್ತು ಬರೆಯಲಿಕ್ಕೆ, ಓದಲಿಕ್ಕೆ ಮತ್ತು ಬರೆಯಲಿಕ್ಕೆ, ಓದಲಿಕ್ಕೆ ಬರೆಯಲಿಕ್ಕೆ ಸ್ಪಷ್ಟವಾಗಿ ಅವನಿಗೆ ಬಂದಿಲ್ಲ ಅಂದರೆ ಅವನು ಅಲ್ಲಿಗೆ ಇನಿಷಿಯಲ್ ಸ್ಟೇಜಲ್ಲೇ ಅವನು ಬೇಸ್ಮೆಂಟ್ ಇಲ್ದಂಗೆ ಬಿಲ್ಡಿಂಗ್ ಕಟ್ಟದಂಗೆ ಆಗುತ್ತೆ. ಸೊ ಬಹಳ ದೊಡ್ಡ ಲಾಸ್. ಬರವಣಿಗೆಯಲ್ಲಿ ನಿರಂತರ ಲೋಪಗಳು, ದೋಷಗಳು ಉಂಟಾಗುತ್ತೆ. ಇವನೇನೋ ಬರೆದಿರ್ತಾನೆ, ಅಲ್ಲಿ ಮೇಸ್ಟ್ರು ಏನೋ ಅರ್ಥ ಮಾಡ್ಕೊಂಡು ಮಾರ್ಕ್ಸ್ ಕೊಡ್ತಾರೆ. ನಾನು ಸರಿ ಬರ್ದಿದ್ನಲ್ಲ ಅಂತ ಅನಿಸುತ್ತೆ, ಭಾಳ ಜನ ಸ್ಟೂಡೆಂಟ್ಗೆ ಅನಿಸುತ್ತೆ, ನಾನು ಕರೆಕ್ಟಾಗಿ ಬರ್ತೀನಿ, ಮೇಸ್ಟ್ರು ಮಾರ್ಕ್ಸೇ ಕೊಟ್ಟಿಲ್ಲ ಅಂತ. ಆದರೆ ನೀನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಬರೆದಿಲ್ಲ, ನೀನು ವ್ಯಾಕರಣಗಳು ದೋಷ ಇದೆ, ತಪ್ಪಿದೆ, ಅಲ್ಲಿ ಕೂಡ ವಿದ್ಯಾರ್ಥಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾನೆ. ಪಾಠಗಳಲ್ಲಿ ಏಕಾಗ್ರತೆ ಕೊರತೆ, ಲಾಕ್ ಆಫ್ ಕಾನ್ಸಂಟ್ರೇಷನ್ ಆಫ್ ಲೆಸನ್ಸ್. ಯಾಕೆ ಅರ್ಥ ಆಗಲ್ಲ, ಪರಿಕಲ್ಪನೆ ಮೂಡಲ್ಲ. ಅವನು ಹೇಳ್ತಾನೆ, ಒಂದು ದಾರಿಯಲ್ಲಿ ಹೋಗುವಾಗ ಪಕ್ಕದಲ್ಲಿ
ಸಸ್ಯಗಳು ಆಕ್ಸಿಜನನ್ನು ಏನೋ ರಿಲೀಸ್ ಮಾಡ್ತವೆ, ಆಮ್ಲಜನಕವನ್ನು ರಿಲೀಸ್ ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಉಮೇಶ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಟಾಪಿಕ್ನ, ಏನು ಅರ್ಥ ಆಗ್ತಿರಲ್ಲ. ಯಾಕಂದರೆ ಪದಗಳ ಪರಿಕಲ್ಪನೆ ಅವನಿಗೆ ಸ್ಟ್ರಾಂಗ್ ಆಗಿ ಬಿದ್ದಿರಲ್ಲ. ಸೊ ಸ್ಟೂಡೆಂಟ್ಗೆ ಬಹಳ ಲಾಸ್ ಆಗುತ್ತೆ. ಮತ್ತೆ ಏನೇನು ಲಾಸ್ ಆಗುತ್ತೆ ಲರ್ನಿಂಗ್ ಗ್ಯಾಪ್ ಆದರೆ ನೋಡ್ಕೊಂಬರೋಣ. ಲರ್ನಿಂಗ್ ಗ್ಯಾಪ್ನಿಂದ ಉಂಟಾಗ್ತಕ್ಕಂತಹ ಕಲಿಕಾ ತೊಡಕುಗಳೇನು, ನಷ್ಟಗಳೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬನ್ನಿ, ಹೊಸ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅವನಿಗೆ ಅಸಮರ್ಥತೆ ಉಂಟಾಗುತ್ತೆ, ಓದುವ ಪ್ರವಾಹ ಮತ್ತು ಗ್ರಹಿಕೆಯಲ್ಲಿ ಹಿನ್ನಡೆ ಉಂಟಾಗುತ್ತೆ, ಬರವಣಿಗೆಯಲ್ಲಿ ನಿರಂತರ ದೋಷಗಳಾಗುತ್ತೆ, ಪಾಠಗಳಲ್ಲಿ ಏಕಾಗ್ರತೆ ಕೊರತೆ ಉಂಟಾಗುತ್ತೆ, ರೈಟ್. ಮತ್ತು ಇದು ಏನಾಗುತ್ತೆ, ಬಿಡ್ತಾ ಹೋದಂಗೆಲ್ಲ ಲರ್ನಿಂಗ್ ಗ್ಯಾಪ್ ಅಂತಕ್ಕಂಥದ್ದು ಆ ಟೈಮ್ ಸರಿಯಾಗಿ ಮುಚ್ಚದೆ ಹೋದರೆ, ಅದನ್ನು ಮುಚ್ಚದೆ ಬಿಟ್ಟರೆ ಕಂದಕ ದೊಡ್ಡದಾಗಿ ಕಾಲಕ್ರಮೇಣ ಅದು ದೊಡ್ಡ ಒಂದು ಕಂದಕವಾಗಿ ಕಮರಿಯಾಗಿ ಕಲಿಕಾ ಪಯಣವನ್ನೇ ಅದು ಕಡ್ದಾಗುತ್ತೆ. ಹುಡುಗ ಶಾಲೆಯಿಂದ ಅವನು ವಿಮುಖನಾಗ್ತಾನೆ, ರೈಟ್. ಸೊ ಇದರಿಂದ ಮತ್ತೆ ಇನ್ನೂ ಏನೇನು ನಷ್ಟಗಳನ್ನು ನಾವು ನೋಡ್ತೀವಿ ಅಂತ ನಾವು ನೋಡೋದಾದರೆ, ಆತ್ಮವಿಶ್ವಾಸ ಕುಸಿಯುತ್ತೆ ಅವನಿಗೆ. ಈ ಲರ್ನಿಂಗ್ ಗ್ಯಾಪಿಂದ ಮಗುವಿಗೆ ಇನ್ನೂ ಏನೇನು ನಷ್ಟಗಳು ಉಂಟಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋದಾದರೆ, ಆತ್ಮವಿಶ್ವಾಸ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಕೀಳರಿಮೆ ಬರುತ್ತೆ ಅವನಿಗೆ, ಇನ್ಫೀರಿಯಾರಿಟಿ ಬರುತ್ತೆ. ನಾನು ಜಾಣ ಅಲ್ಲ, ನಾನು ದಡ್ಡ ಇದ್ದೀನಿ, ನಾನು ಏನಕ್ಕೂ ಕೆಲಸಕ್ಕೆ ಬರೋದವನು, ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋಂಥ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಕಲಿಕೆಯ ಆತಂಕ ಮತ್ತು ಭಯ, ಈ ಕಲಿಕೆಯ ಆತಂಕ ಮತ್ತು ಭಯದಿಂದಾಗಿ ಮಗುವಿಗೆ ಒತ್ತಡ ಉಂಟಾಗುತ್ತೆ, ಕ್ರಿಯೇಟ್ಸ್ ಪ್ರೆಷರ್. ಭಾಳ ಮಕ್ಕಳು ಅಳ್ತವೆ, ನೀವು ನೋಡಿರ್ಬೋದು ಪೇರೆಂಟ್ಸ್. ರಿಯಲಿ ನಿಜವಾಗ್ಲೂ ಆ ಮಕ್ಕಳು ಅಳೋದು ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಯಾಕಂದರೆ ಪಾಠ ಎಷ್ಟು ಓದ್ತೀನಿ ನನಗೆ ಅರ್ಥ ಆಗಲ್ಲ, ಬಾಗಿಲು ಹಾಕೊಂಡು ತಲೆ ಕುಟ್ಕೊಂತಾರೆ ಮಕ್ಕಳು. ಯಾಕೆ ಕುಟ್ಕೊಂತಾರೆ ಅಂದರೆ ಅವನಿಗೆ ಲರ್ನಿಂಗ್ ಗ್ಯಾಪ್ ಆಗಿದೆ. ಓದೋಕ್ಕನ್ನೋ ಮನಸ್ಸಿದೆ, ಕಿಚ್ಚಿದೆ, ಆದರೆ ಅವನಿಗೆ ಓದೋಕ್ಕಾಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಬಿಕಾಸ್ ಆಫ್ ಲರ್ನಿಂಗ್ ಗ್ಯಾಪ್. ಲರ್ನಿಂಗ್ ಎಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಭಾರಿ ದೊಡ್ಡ ಪ್ರಾಬ್ಲಮ್ ಇದೆ ಇದು. ಲರ್ನಿಂಗ್ ಗ್ಯಾಪ್ ಬಗ್ಗೆ ನೀವು ಮಕ್ಕಳ ಪ್ರಾಬ್ಲಮ್ಸ್ಗಳನ್ನು ನೀವು ಕೇಳ್ತಾ ಹೋಗ್ಬಿಟ್ರೆ ನೀವು ನೋಡಿ 90% ಮಕ್ಕಳು ಲರ್ನಿಂಗ್ ಕಲಿಕಾ ಭಯ ಮತ್ತು ಆತಂಕದಲ್ಲಿದ್ದಾರೆ ಇವತ್ತು, ರೈಟ್. ಸೊ ಅದಕ್ಕೋಸ್ಕರ ಇದನ್ನು ಭಾಳ ಸೀರಿಯಸ್ ಆಗಿ ನಾವು ತಗೋಬೇಕಾಗುತ್ತೆ. ಶೈಕ್ಷಣಿಕ ಸಾಧನೆಯಲ್ಲಿ ಕುಂಠಿತ. ಯಾಕೆ ನೀನು 90% ಬಂದಿಲ್ಲ? ಯಾಕೆ ಬಂದಿಲ್ಲ? ಸೊ ಬಿಕಾಸ್ ಆಫ್ ದಿಸ್ ರೀಸನ್. ಶೈಕ್ಷಣಿಕ ಹಿನ್ನಡೆ ನೋಡಿ, ಶೈಕ್ಷಣಿಕವಾಗಿ ಅವನಿಗೆ ಹಿನ್ನಡೆ ಆಗ್ತಿಲ್ಲ ಅವನಿಗೆ ಆಗ್ತಿಲ್ಲ. ಯಾಕಂದರೆ ಎಲ್ಲ ಮಕ್ಕಳು ಒಂದೇ, ಎಲ್ಲ ಮಕ್ಕಳು 5ನೇ ಕ್ಲಾಸಲ್ಲಿ ಎಲ್ಲ ಮಕ್ಕಳೆಲ್ಲ ಒಂದೇ ಅಲ್ವೇನ್ರಿ? ಆದರೆ ಯಾಕ್ರಿ ಒಬ್ಬ ಹುಡುಗನಿಗೆ 100ಕ್ಕೆ 90 ತೊಗೊತಾನೆ, ಯಾಕೆ ಒಬ್ಬ ಹುಡುಗನಿಗೆ 100ಕ್ಕೆ 30-40 ತೊಗೊಳಕ್ಕಾಗಲ್ಲ? ಬಿಕಾಸ್ ಆಫ್ ಲರ್ನಿಂಗ್ ಗ್ಯಾಪ್, ರೈಟ್. ದೆನ್ ಸೃಜನಶೀಲತೆ ಮತ್ತು ಅಭಿವ್ಯಕ್ತಿಯ ನಷ್ಟ, ಲಾಸ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಎಕ್ಸ್ಪ್ರೆಷನ್. ಕ್ರಿಯೇಟಿವಿಟಿನೇ ಹೊರಟೋಗ್ಬಿಡುತ್ತೆ. ಅವ್ನು ಏನು ಮಾಡಬೇಕು, ಹೊಸದಾಗಿ ಏನಾದ್ರು ಸ್ವಿಚ್ ಮಾಡಬೇಕು, ಅಭಿವ್ಯಕ್ತಿಗೊಳಿಸ್ಬೇಕಂದ್ರೆ ಆ ಹುಡುಗನಿಗೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಆಫ್ ಲರ್ನಿಂಗ್ ಗ್ಯಾಪ್. ಇಷ್ಟೆಲ್ಲ ನಷ್ಟ ಉಂಟು ಮಾಡ್ತಾ ಇರೋವಂಥ ಈ ಒಂದು ಲರ್ನಿಂಗ್ ಗ್ಯಾಪ್, ಇದನ್ನು ಕಂಡುಹಿಡಿಯೋದು ಹೇಗೆ, ಇದನ್ನು ಸರಿ ಮಾಡೋದು ಹೇಗೆ ಅನ್ನೋಂಥದ್ದನ್ನು ನಾವು ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾವೀಗ ಆ ಒಂದು ಪ್ರಾಬ್ಲಮ್ಮಿಂದ ಏನು ನಷ್ಟ ಉಂಟಾಗುತ್ತೆ ಅಂತ ತಿಳ್ಕೊಂಡ್ವಿ. ಆ ನಷ್ಟನ ಸರಿ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಟೈಪ್ ಇದೆ, ಯಾವ ಟೈಪ್ ನಷ್ಟಗಳಿದೆ, ಯಾವ ಟೈಪು ಗ್ಯಾಪ್ಸ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ತಾತ್ಕಾಲಿಕವಾಗಿ ಅಥವಾ ಅಲ್ಪಾವಧಿಯ ಅಂತರ ಉಂಟಾಗುತ್ತೆ. ಟೈಪ್ ಆಫ್ ಲರ್ನಿಂಗ್ ಗ್ಯಾಪ್ಸ್, ಯಾವ್ಯಾವ ಥರ ಲರ್ನಿಂಗ್ ಗ್ಯಾಪ್ಸ್ ಆಗುತ್ತೆ ಅನ್ನೋದನ್ನು ನೋಡಿದ್ರೆ, ಶಾರ್ಟ್ ಟರ್ಮ್ ಅಥವಾ ಟೆಂಪರರಿ ಗ್ಯಾಪ್ ಆಗುತ್ತೆ. ಇದು ಏನು ಟೆಂಪರರಿ ಗ್ಯಾಪ್ ಅಂದರೆ, ನಿರ್ದಿಷ್ಟ ಪಾಠದ ಆರಂಭದಲ್ಲಿ ಸಣ್ಣ ಗೊಂದಲ ಸ್ಟಾರ್ಟ್ ಆಗುತ್ತೆ. ಸರಿಯಾದ ಮರುಬೋಧನೆಯಿಂದ ಮಾತ್ರ ಇದನ್ನು ಸರಿಪಡಿಸ್ಬೋದು. ಸ್ಟಾರ್ಟಿಂಗ್ ಒಂದ್ಸರಿ ಅರ್ಥ ಆಗಲ್ಲ ಕೆಲವು ಮಕ್ಕಳಿಗೆ, ಒಂದೇ ಸರಿ ಹೇಳಿದ್ರೆ ಒಂದೇ ಸರಿಗೆ ಅರ್ಥನೇ ಆಗಲ್ಲ. ಅದಕ್ಕೇನಂದರೆ ಇನ್ನೂ ಸರಿ ಟ್ರೈ ಮಾಡ್ಬೋದು. ಎರಡನೇದೇನು, ದೀರ್ಘಕಾಲಿಕ ಅಥವಾ ಆಳವಾದ ಅಂತರ, ಕ್ರಾನಿಕ್ ಅಥವಾ ಡೀಪ್ ಗ್ಯಾಪ್ ಆಗಿಬಿಡುತ್ತೆ. ಅವ್ರು ಯಾಕಂದರೆ ಮೇಷ್ಟ್ರು ಬರೋ ಮಗುನ ಮಾತಾಡ್ಸಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳು ಗ್ಯಾಪಲ್ಲಿ ಉಳ್ಕೊಂಡ್ಬಿಡ್ತಾರೆ. ನೋಡಿ ಇಲ್ಲಿ ಸಾಧ್ಯನೇ ಆಗೋದಿಲ್ಲ. ಲರ್ನಿಂಗ್ ಗ್ಯಾಪಲ್ಲಿ ಸ್ಟಾರ್ಟಿಂಗ್ ಅವನು ಅಂದರೆ ಏನೋ ಕಾಣಿಸುತ್ತೆ, ಏನೋ ಕೇಳಿಸುತ್ತೆ, ಅವನಿಗೆ ಅರ್ಥನೇ ಆಗಿರಲ್ಲ, ಕಾನ್ಸೆಪ್ಟೇ ಅರ್ಥ ಆಗಿರಲ್ಲ. ಸೊ ಇದು ಹಿಂದಿನ ತರಗತಿಗಳಲ್ಲಿ ಮೂಲಭೂತ ಅಂಶಗಳು, ಭಾಷೆಯಲ್ಲಿ ಅಕ್ಷರಜ್ಞಾನ, ವಾಕ್ಯ ರಚನೆ ಸ್ಪಷ್ಟವಾಗಿದೆ. ಹಾಗೆಯೇ ಮುಂದುವರೆದ್ರೆ ಈ ಒಂದು ದೀರ್ಘಕಾಲಿಕವಾದಂಥ ಆಳವಾದಂಥ ಲರ್ನಿಂಗ್ ಗ್ಯಾಪ್, ಡೀಪ್ ಗ್ಯಾಪ್ ಉಂಟಾಗುತ್ತೆ. ಇನ್ನು ಮುಂದಕ್ಕೆ ನಾವು ನೋಡೋದಾದರೆ ಇಲ್ಲಿ ಮೂರನೇದಾಗಿ ವಿಷಯ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಗ್ಯಾಪ್ ಉಂಟಾಗುತ್ತೆ. ಏನು, ಸೈನ್ಸಲ್ಲಿ ಅಥವಾ ಮ್ಯಾಥ್ಸಲ್ಲಿ ಕಲಿಕೆಯಲ್ಲಿ ಮಗು ಹಿಂದೆ ಇರೋದೇ ಕೇವಲ ಭಾಷೆ ಅಥವಾ ಗಣಿತದ ನಿರ್ದಿಷ್ಟ ವಿಷಯದಲ್ಲಿ ಮಾತ್ರ ಗ್ರಹಿಕೆಯ ಕೊರತೆಯನ್ನು ಇದು ಎದುರಿಸುತ್ತೆ ಅಂಥೇಳಿ, ರೈಟ್. ಈ ಮೂರು ಥರದ ಒಂದು ನಾವು ಲರ್ನಿಂಗ್ ಗ್ಯಾಪ್ಸನ್ನು ನಾವು ನೋಡ್ಬೋದು, ಓಕೆನಾ. ಸೊ ಹಾಗಾದರೆ ಏನು ಕಾರಣಗಳು, ವಾಟ್ ಆರ್ ದ ರೀಸನ್ಸ್
ನೋಡೋಣ. ಹಾಗಾದರೆ ಬನ್ನಿ, ಯಾವ್ಯಾವ ಕಾರಣಗಳಿಗಾಗಿ ಮಗುವಿಗೆ ಲರ್ನಿಂಗ್ ಗ್ಯಾಪ್ ಉಂಟಾಗುತ್ತೆ, ಬೋಧನಾಶಾಸ್ತ್ರದ ಕಾರಣಗಳೇನು, ಪೆಡಾಗಾಗಿಕಲ್ ಫ್ಯಾಕ್ಟರ್ಸ್ ಏನೇನಿದೆ ಅಂತ ನಾವು ನೋಡೋದಾದರೆ, ವ್ಯಕ್ತಿಗತ ಕಲಿಕಾ ಶೈಲಿಗೆ ಸ್ಪಂದಿಸದಿರುವುದು, ಅವನು ಸರಿಯಾಗಿ ಮೇಷ್ಟ್ರು ಪಾಠ ಮಾಡೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ. ವಿಜುವಲ್ ನೋಡ್ತಾ ಇರ್ಬೋದು ನೀವು, ಅವನು ಮೇಷ್ಟ್ರು ಪಾಠ ಇಲ್ಲಿ ಮಾಡ್ತಾ ಇದ್ರೆ ಎಲ್ಲ ಮಕ್ಕಳು ಕೇಳ್ತಾ ಇರ್ತಾರೆ, ಇವನು ಮಾತ್ರ ಡಿಸ್ಟ್ರಾಕ್ಟ್ ಆಗ್ತಿರ್ತಾನೆ. ಯಾಕಪ್ಪ ಅಂದರೆ ಅವನಿಗೆ ರಿಪ್ಲೈ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಕ್ಯಾಚ್ ಆಗಲ್ಲ. ಮೇಷ್ಟ್ರು ಏನಾರ ಕ್ವಶನ್ ಕೇಳಿದಾಗ ಈ ಹುಡುಗರು ಕೈ ಎತ್ತುತ್ತಾರೆ, ನಾನು ಆನ್ಸರ್ ಹೇಳ್ತೀನಿ ಅಂತ, ಇವನು ಕ್ವಶನ್ ಮಾರ್ಕ್ ಹಾಕೊಂಡು ಏನೋ ಹೇಳಿದ್ರಲ್ಲ ಅಂತ ಸರಿಯಾಗಿ ಅವನು ಕೈಯನ್ನು ರೈಸ್ ಮಾಡಲ್ಲ, ಅವನು ಸರಿಯಾಗಿ ಅರ್ಥ ಆಗಿರಲ್ಲ. ಸಿ ದಿಸ್ ಈಸ್ ಆಲ್ಸೋ ಎ ರೀಸನ್ ಫಾರ್ ಲರ್ನಿಂಗ್ ಗ್ಯಾಪ್. ಕಂಠಪಾಠ ಮಾಡೋದ್ರಿಂದ ಪರಿಕಲ್ಪನೆಗಳ ಕಂಠಪಾಠಕ್ಕೆ ನೀವು ಒತ್ತು ಕೊಡೋದ್ರಿಂದ, ಸೊ ಇಲ್ಲಿಯೂ ಕೂಡ ರೋಟ್ ಮೆಮೊರೈಸೇಷನ್, ಫೋಕಸ್ ಆನ್ ರೋಟ್ ಮೆಮೊರೈಸೇಷನ್ಗೆ ಮಕ್ಕಳು ಜಾಸ್ತಿ ಒತ್ತು ಕೊಡೋದ್ರಿಂದನೂ ಕೂಡ ಇಲ್ಲಿ ಈ ಒಂದು ಲರ್ನಿಂಗ್ ಗ್ಯಾಪ್ ಉಂಟಾಗುತ್ತೆ. ಅವನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಲಾರ್ದಲ್ಲೇ ಓದೋದು ಸಹ ಲರ್ನಿಂಗ್ ಗ್ಯಾಪ್ಗೆ ಕಾರಣ ಆಗುತ್ತೆ. ಆ್ಯಂಡ್ ದೆನ್ ಭಾವನಾತ್ಮಕ ಮತ್ತು ಸಾಮಾಜಿಕ ಕಾರಣಗಳು ಏನಪ್ಪ ಇಲ್ಲಿ ಅಂತ ನಾವು ನೋಡೋದಾದರೆ, ಮಗುವಿನ ಕಲಿಕಾ ಅಂತರವು ಅವನು ಮೇಷ್ಟ್ರಿಗೆ, ಟೀಚರ್ಗೆ ಡೌಟ್ಫುಲ್ಲಾಗಿ ಉಳಿತಾನೆ. ಇವನು ಏನು ಓದ್ತಾನೋ ಏನಿಲ್ಲೋ, ನಾನು ಎಷ್ಟು ಹೇಳ್ಕೊಡ್ತೀನಿ, ಎಲ್ಲ ಮಕ್ಕಳು ಕಲಿತಾರೆ, ಇವನು ಯಾಕೆ ಕಲಿತಾ ಇಲ್ಲ ಅನ್ನೋಂಥ ಭಾವನೆಗೆ ಟೀಚರ್ ಬರ್ತಾರೆ. ಆದರೆ ಮಗು ಅವನು ಅಪ್ಯಾಯಮಾನವಾಗಿ ಅವನ ಕಲಿಕೆಯಲ್ಲಿ ಅನ್ಯಾಯವಾಗಿ ಹಿಂದುಳಿಯುವಂಥ ಒಂದು ಇದನ್ನು ನೋಡ್ತೀವಿ. ಆಮೇಲೆ ಹಾಜರಾತಿಯಲ್ಲಿ ಅವನು ಬರೋದಿಲ್ಲ ಸರಿಯಾಗಿ, ಆಮೇಲೆ ಮನೆಯಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಅವಾಗವಾಗ ಸ್ಕೂಲ್ ತಪ್ಪಿಸ್ತಾನೆ, ರೈಟ್. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅನಿಯಮಿತ ಹಾಜರಾತಿ ಮತ್ತು ಭಾಷಾ ವಾತಾವರಣದ ಕೊರತೆ, ಅವನು ಸ್ಕೂಲ್ ಚಕ್ಕರ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಸ್ಕೂಲ್ಗೆ ಹೋಗಿ ಇಂಟ್ರೆಸ್ಟ್ ಪಡಲ್ಲ. ಸೊ ಎಲ್ಲ ಕಾರಣಗಳು ಬೋಧನಾ ಮತ್ತು ಕಲಿಕಾ ವಿಧಾನದಲ್ಲಿ ಅವರು ವ್ಯತ್ಯಾಸಗಳನ್ನು ಮಾಡಿಕೊಂಡ್ರೆ ಲರ್ನಿಂಗ್ ಗ್ಯಾಪನ್ನು ಕ್ರಿಯೇಟ್ ಮಾಡಿ ಅವನು ಲರ್ನಿಂಗಿಂದ ದೂರ ಉಳಿಲಿಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ನೀವು ಕೇಳ್ಬೋದು, ಸರ್ ಈ ಲರ್ನಿಂಗ್ ಗ್ಯಾಪ್ದು ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಾ, ಹಾಗಾದರೆ ನಾವು ಏನು ಮಾಡಬೇಕು ಸರ್? ಪ್ಲೀಸ್ ಕಮ್ ಟು ದ ಪಾಯಿಂಟ್. ಸ್ಟಾರ್ಟಿಂಗಲ್ಲಿ ಅವನಿಗೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ನಾನು ಬರೀ ಭಾಷೆ ಮಾತ್ರ ತೊಗೊಂಡಿದ್ದೀನಿ, ಸ್ಟಾರ್ಟಿಂಗು ಲ್ಯಾಂಗ್ವೇಜ್ ಮಾತ್ರ ತೊಗೊಂಡಿದ್ದೀನಿ. ಮ್ಯಾಥಮೆಟಿಕ್ಸ್ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಭಾಷೆಯಲ್ಲಿ ಏನು ಮಾಡಬೇಕಪ್ಪ, ಆ ಮತ್ತು ಆ, ಈ ಇಲ್ಲಿ ನೋಡಿ, ಈ ಅಕ್ಷರ ಮತ್ತು ಧ್ವನಿ ಜೋಡಣೆಗಳನ್ನು ಪರೀಕ್ಷೆ ಮಾಡಬೇಕು. ಏನು, 1ರಿಂದ 5ನೇ ತರಗತಿ ಮಕ್ಕಳಿಗೆ ಲರ್ನಿಂಗ್ ಗ್ಯಾಪ್ ಆಗಿದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಕ್ರಮಗಳೇನು, ನಿರ್ದಿಷ್ಟವಾದಂಥ ಕ್ರಮಗಳನ್ನು ನಾನು ಒಂದು 4 ಕ್ರಮಗಳನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಟೀಚರ್ ಆದಂಥವ್ರು ಮತ್ತು ಪೇರೆಂಟ್ ಆದಂಥವ್ರು ನೀವು ಇದನ್ನು ನೋಡ್ಕೋಬೋದು, ಐಡೆಂಟಿಫೈ ಮಾಡ್ಕೋಬೋದು. ನೀವು ಕೂಡ ಇದನ್ನು ಕ್ರಮ ಜರುಗಿಸ್ಬೋದು. ಏನಾಗ್ತಿದೆ ಅಂಥೇಳಿ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋಕ್ಕೆ ಟೀಚರೇ ಬೇಕು ಅಂತಿಲ್ಲ, ಪೇರೆಂಟ್ ಆದಂಥವ್ರು ಕೂಡ ನೀವು ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಏನು ಮಾಡಬೇಕು, ಅಕ್ಷರಕ್ಕೂ ಮತ್ತು ಧ್ವನಿಗೂ ಜೋಡಣೆ ಅವನು ಸರಿಯಾಗಿ ಉಚ್ಚಾರಣೆ ಮಾಡ್ತಾನ ಅಂತ ಚೆಕ್ ಮಾಡಬೇಕು. ಆ ಈ ಹೀಗೆ, ಉ ಕೋ. ಸೊ ಈ ಪದಗಳ ಉಚ್ಚಾರಣೆ ಅವನು ನೋಡಿದ ತಕ್ಷಣ ಸರಿಯಾಗಿ ಉಚ್ಚಾರಣೆ ಮಾಡ್ತಾನಂದರೆ ಅವನು ಸರಿಯಾಗಿ ಗುರುತಿಸ್ತಾನೆ ಅಂತ ಅರ್ಥ. ಅಲ್ಲಿ ಬರಲ್ಲ ಅಂದರೆ ಅವನಿಗೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಪದ ರಚನೆ ಮತ್ತು ಕಾಗುಣಿತ ಪರಿಶೀಲನೆ, ಪದವನ್ನು ರಚನೆ ಮಾಡುವಂಥದ್ದು. ಈಗ ಆ ಅನ್ನೋಂಥದ್ದು ಇದೆಯಪ್ಪ, ಈ ಆ ಅನ್ನೋದನ್ನು ಬಳಸ್ಕೊಂಡು ಪದವನ್ನು ರಚನೆ ಮಾಡಪ್ಪ. ಅವನು ಪದಗಳು ಗೊತ್ತಿದ್ರೆ ಅವನಿಗೆ ಬರೀತಾನೆ. ಏನಂತ ಬರೀತಾನೆ, ಅಮ್ಮ ಬರೀತಾನೆ, ಆ ಇಂದ ಅಕ್ಕ ಬರೀತಾನೆ, ಅಣ್ಣ ಬರೀತಾನೆ. ಓಕೆನಾ? ಅಮ್ಮ, ಅಣ್ಣ, ಅಕ್ಕ. ಆಮೇಲೆ ಮತ್ತೆ ಆ ತಗೊಂಡ್ರೆ ನೀವು ಆಕಳು ಬರೀತಾನೆ. ಹೀಗೆ ಒಂದೊಂದು ಪದದಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನು ಅವನು ಸ್ವತಂತ್ರವಾಗಿ ಬರೀತಾನೆ. ಯಾವಾಗ ಅವನಲ್ಲಿ ಲರ್ನಿಂಗ್ ಗ್ಯಾಪ್ ಇಲ್ಲ ಅಂದರೆ. ಲರ್ನಿಂಗ್ ಗ್ಯಾಪ್ ಇದೆ ಅಂದರೆ ಕನ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಈ ಒಂದು ಟೆಸ್ಟ್, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಏನು ಕರಿತೀವಿ, ಈ ಒಂದು ಟೆಸ್ಟಿಂದ ಈ ಒಂದು ಪದ ರಚನೆ ಮತ್ತು ಕಾಗುಣಿತಗಳ ರಚನೆ, ವರ್ಡ್ ಫಾರ್ಮೇಷನ್ ಮಾಡ್ತಾನೋ ಇಲ್ಲೋ ಅಂತ ಚೆಕ್ ಮಾಡಿದರೆ ಆ ಮಗು ಲರ್ನಿಂಗ್ ಗ್ಯಾಪ್ ಇದೆಯಾ ಇಲ್ವಾ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ರೀಡಿಂಗ್ ಫ್ಲೂಯೆನ್ಸಿ ಟೆಸ್ಟ್, ಸರಾಗವಾಗಿ ಓದ್ತಾನ ಇಲ್ವಾ, ಅವನಿಗೆ ಪುಸ್ತಕ ಕೊಟ್ಟು ಓದಪ್ಪ ನೀನು, ಅಲ್ಲಿ ವಿರಾಮ ಚಿಹ್ನೆಗಳ ಬಳಕೆ, ಏನು ಕಾಮ, ಫುಲ್ ಸ್ಟಾಪ್, ಎಕ್ಸ್ಕ್ಲಮೇಟರಿ ಕ್ವಶನ್ ಮಾರ್ಕ್, ಇವುಗಳನ್ನು ಅವನು ಭಾವಿಸ್ಕೊಂಡು ಓದ್ತಾನ ಇಲ್ವಾ ಅನ್ನೋದನ್ನು ಕೂಡ ನೀವು ಫ್ಲೂಯೆನ್ಸಿ ರೀಡಿಂಗ್ ಟೆಸ್ಟಲ್ಲಿ ನೋಡಬಹುದು. ಇದಾದ ಮೇಲೆ ಅವನಿಗೆ ಸ್ವಯಂ ಅಭಿವ್ಯಕ್ತಿ, ಸೆಲ್ಫ್ ಎಕ್ಸ್ಪ್ಲೈನಿಂಗ್ ಇನ್ ಕ್ಲಿಯರ್ ಓನ್ ವರ್ಡ್ಸ್, ಸ್ವತಂತ್ರವಾಗಿ ಏನಾರ ಒಂದು ಜಾತ್ರೆಗೆ ಹೋಗಿದ್ದೇನಪ್ಪ ಅದ್ರ ಬಗ್ಗೆ ನೀನು ಹೇಳು,
ನಿನಗೇನು ಗೊತ್ತಿದೆ ಹೇಳು, ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದ್ರೆ ಅವನಿಗೆ ಹೇಳ್ತಾ ಇರಬೇಕು. ಸೊ ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದೆನ್ ಪಠ್ಯಗ್ರಹಿಕೆಯ ಪ್ರಶ್ನೆಗಳು, ರೀಡಿಂಗ್ ಕಾಂಪ್ರಹೆನ್ಷನ್. ಏನು ಪಠ್ಯದಲ್ಲಿ ಅವನು ಏನು ಇವತ್ತು ಮೇಷು ಪಾಠ ಮಾಡಿದ್ದಾರೆ, ಆ ಮೇಷು ಪಾಠ ಮಾಡಿರೋದನ್ನು ನೀನೇನು ಗ್ರಹಿಸ್ಕೊಂಡಿದ್ಯಾ ಹೇಳಪ್ಪ. ಮನೆಗೆ ಬರ್ತಿದ್ದಂಗೆ ಮಗನೇ ನೀನು ಇವತ್ತು ಮೇಷ್ ಏನು ಪಾಠ ಮಾಡಿದ್ರು ಹೇಳು ಅಂತ ಕೇಳೋದ್ರ ಮೂಲಕ ಅವನು ಸ್ಪಷ್ಟವಾಗಿ ಹೇಳಿದರೆ ಅವನಿಗೆ ಲರ್ನಿಂಗ್ ಗ್ಯಾಪು ಆಗಿಲ್ಲ ಅನ್ನೋದನ್ನು ಪೇರೆಂಟ್ ಆದಂಥವರು, ಟೀಚರ್ ಆದಂಥವರು ಗುರುತಿಸ್ಬೋದು. ರೈಟ್. ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಏನು ಮಾಡ್ಬೋದು ಇದಕ್ಕೆ ನೋಡೋಣ. ಇನ್ನೂ ಮುಂದುವರೆದು ಇನ್ನೂ ಡೀಪಾಗಿ ಲರ್ನಿಂಗಲ್ಲಿ ಗ್ಯಾಪ್ ಆಗಿದೆ ಅವನಿಗೆ ಅಂತ ನಾವು ನೋಡೋದಾದರೆ, ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್, ಮಗುವಿನ ಭಾಷಾ ಕಲಿಕೆಯ ಸಾಮರ್ಥ್ಯವನ್ನು ಅಳೆಯಲು ವಿಶೇಷವಾದ ನೈದಾನಿಕ ಪರೀಕ್ಷೆಗಳಲ್ಲಿ ಸುಮಾರು ಒಂದು 10-15 ಥರ ಪರೀಕ್ಷೆ ಮಾಡ್ತಾರೆ ಟೀಚರ್ಸು. ನೀವು ನೈದಾನಿಕ ಪರೀಕ್ಷೆಗಳು ಸಿಂಪಲ್ ಎಕ್ಸಾಮನ್ನು ಅಲ್ಲೇ 1 to 1 ನೀವು ಎಕ್ಸಾಮ್ ಇಟ್ಕೊಂಡ್ರೆ ನಾವು ಅದನ್ನು ನೈದಾನಿಕ ಪರೀಕ್ಷೆ ಅಂತ ಕರಿತೀವಿ, ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್. ಅಲ್ಲಿ ಮಾಡಿಕೊಂಡ್ರೆ ಮಗು ಲರ್ನಿಂಗ್ ಗ್ಯಾಪನ್ನು ಅವನೇ ನಿಧಾನ ಇಲ್ವೋ ಅನ್ನೋದು ನಿಮಗೆ ಪಕ್ಕ ಐಡೆಂಟಿಫೈ ಆಗುತ್ತೆ. ದೆನ್ ಓದುವ ಪ್ರವಾಹ, ನಾನು ಲಾಸ್ಟ್ ಸ್ಲೈಡಲ್ಲಿ ಆವಾಗಲೇ ಹೇಳಿದ್ದೀನಿ. ರೀಡಿಂಗ್ ಫ್ಲೂಯೆನ್ಸಿ ಆ್ಯಂಡ್ ಕಾಂಪ್ರಿಹೆನ್ಷನ್ ಅನಾಲಿಸಿಸ್. ರೀಡಿಂಗ್ ಫ್ಲೂಯೆನ್ಸಿ ಅಂತ ಏನಿದೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸ್ವರಭಾರಯುಕ್ತವಾಗಿ ಓದು ಅಂತ ಕರಿತೀವಿ. ಏನಂದರೆ ಸ್ವರಭಾರಯುಕ್ತವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ಸ್ವರಭಾರಯುಕ್ತವಾಗಿ ಅಂದರೆ ಮಗು ಕೇವಲ ಓದುತ್ತಿದೆಯೋ ಅಥವಾ ಅರ್ಥೈಸಿಕೊಳ್ಳುತ್ತಿದೆಯೋ, ನಾನು ಓದಿದೆ ಸ್ವರಭಾರಯುಕ್ತವಾಗಿ. ಆದರೆ ಮಗು ಕೆ ಅನ್ನೋದಕ್ಕೆ ಅವನು ಕೇವಲ ಓದುತ್ತಿದೆಯೋ ಅನ್ನಲ್ಲ, ಓದುತ್ತಿದೆಯಾ ಅರ್ಥ ಇದು ಬರಲ್ಲ ಅವನಿಗೆ. ಸೊ ಎಲ್ಲಿ ಯಾವುದಕ್ಕೆ ಒತ್ತು ಕೊಡಬೇಕು, ಯಾವುದಕ್ಕೆ ದೀರ್ಘ ಕೊಡಬೇಕು, ದಟ್ ಈಸ್ ಕಾಲ್ಡ್ ಸ್ವರಭಾರಯುಕ್ತವಾಗಿ ಓದುವುದು ಅಂತ ಕರಿತೀವಿ ನಾವು. ಸೊ ಅದನ್ನು ಅವನು ಮಾಡ್ತಿದ್ದಾನ, ಅವನು ಅಬ್ಸರ್ವ್ ಗ್ರಹಿಸ್ಕೊಂಡು ಓದ್ತಿದ್ದಾನ ಇಲ್ವಾ ಚೆಕ್ ಮಾಡಬೇಕು. ಬರವಣಿಗೆಯನ್ನು ವಿಶ್ಲೇಷಣೆ, ಕಾಗುಣಿತ ಬರವಣಿಗೆಯನ್ನು ವಿಶ್ಲೇಷಣೆ ಮಾಡಬೇಕು ನೀವು. ಕಾಗುಣಿತ ಸರಿಯಾಗಿ ಬರಿತಾ ಇದ್ದಾನ, ಪ್ರತ್ಯಯಗಳು ಸರಿಯಾಗಿ ಬರಿತಾ ಇದ್ದಾನ, ರಚನೆ ಬರಿತಾ ಇದ್ದಾನ, ಸರಿಯಾಗಿ ಕಾಮ ಆಗ್ತಿದ್ದಾನ, ಫುಲ್ ಸ್ಟಾಪ್ ಆಗ್ತಿದ್ದಾನ. ಶ್ರವಣ ಮತ್ತು ಮೌಖಿಕ ಅಭಿವ್ಯಕ್ತಿಗಳಲ್ಲೂ ಕೂಡ ಅವನನ್ನು ಟೆಸ್ಟ್ ಮಾಡಿದರೆ ಆ ಲರ್ನಿಂಗ್ ಗ್ಯಾಪನ್ನು ಕಂಡುಹಿಡಿಯೋಕ್ಕೆ ನಾವು ಟೂಲ್ಸನ್ನು ಬಳಸ್ಬೋದು. ದೆನ್ ಟೀಚರ್ ಏನು ಮಾಡಬೇಕು ಈಗ ಹಾಗಾದರೆ, ಪೇರೆಂಟ್ ಆದಂಥವ್ರು ಏನು ಮಾಡಬೇಕು ನೋಡೋಣ. ಭಾಷಾ ಅಂತರವನ್ನು ಕಡಿಮೆ ಮಾಡೋಕ್ಕೆ ಟೀಚರ್ ಆದಂಥವ್ರು ಏನು ಮಾಡಬೇಕಪ್ಪ, ನಿರಂತರವಾಗಿ ನೈದಾನಿಕ ಮೌಲ್ಯಮಾಪನ ಮಾಡ್ತಿರ್ಬೇಕು ಅವನಿಗೆ ಕಂಟಿನ್ಯೂಯಸ್ ಆಗಿ. ಅಪ್ಪಾಜಿ ಬಾರೋ ಇಲ್ಲಿ ಕೂತ್ಕೊಳ್ಳೋ, ಹೇಳೋ, ಬಾರೋ ಇಲ್ಲಿ ಅದು ಮಾಡು ಇದು ಮಾಡು, ನೀನು ಬರೀ ವರ್ಡ್ಸ್ ಬರೀ, ಕಾಯಿಂದ ಉತ್ಪತ್ತಿ ಆಗೋಂಥ ಅಕ್ಷರಗಳಿಂದ ಸ್ಟಾರ್ಟ್ ಆಗುವಂಥ ಪದಗಳನ್ನು ಹುಡುಕಿ ಬರೀ, ಮಾಯಿಂದ ಅಕ್ಷರ ಆಗೋಂಥ ಪದಗಳನ್ನು ಹುಡುಕಿ ಬರೀ. ಪರಿಹಾರ ಬೋಧನೆ ಮತ್ತು ಅಡಿಪಾಯ, ರೆಮಿಡಿಯಲ್ ಟೀಚಿಂಗ್ ಮಾಡಬೇಕು ಮತ್ತು ಫೌಂಡೇಶನ್ ಹಾಕಬೇಕು. ಎಲ್ಲಿ ಫೌಂಡೇಶನ್ ಮಿಸ್ ಆಗಿದೆ ನೋಡ್ತಾ ಇರ್ಬೋದು ನೀವು ಚಿತ್ರ. ಫೌಂಡೇಶನ್ ಎಲ್ಲಿ ಮಿಸ್ ಆಗಿದೆ ಇದನ್ನು ನೀನು ಹೇಗಾದರೂ ಮಾಡಿ ಟೀಚರ್ ಆದಂಥವ್ರಿಗೇನು ಕಾ ಬರೆಯೋಕ್ಕೆ ಬರಲ್ವಾ, ಬಾ ಬರೆಯೋಕ್ಕೆ ಬರಲ್ವಾ, ಒತ್ತಕ್ಷರ ಬರೆಯೋಕ್ಕೆ ಬರಲ್ವಾ, ಅದರಲ್ಲಿ ಸಜಾತಿಯ ಒತ್ತಕ್ಷರಗಳಲ್ಲಿ ಮಿಸ್ಟೇಕ್ ಮಾಡ್ತಾನ ಅಥವಾ ವಿಜಾತಿಯ ಒತ್ತಕ್ಷರಗಳಲ್ಲಿ ಮಿಸ್ಟೇಕ್ ಮಾಡ್ತಾನ, ಅದೆಲ್ಲದನ್ನು ಕೂಡ ನೀವು ಐಡೆಂಟಿಫೈ ಮಾಡಿ ತೊಗೊಂಡು ನೆಕ್ಸ್ಟ್ ಲೆಸನ್ಗೆ ಹೋಗ್ಬೇಕು. ಇಲ್ಲ ಅಂದರೆ ಬರಲ್ಲ ಅವನು, ಮಗು ಅನ್ಯಾಯವಾಗಿ ಉಳ್ಕೊಂಡ್ಬಿಡ್ತಾನಲ್ಲಿ ಹಿಂದೆ. ಬಹು ಸಂವೇದನಾ ಬೋಧನೆ, ಮಲ್ಟಿ ಸೆನ್ಸರಿ ಇನ್ಸ್ಟ್ರಕ್ಷನ್ ಹೇಳಬೇಕು, ವಿಜುವಲಲ್ಲಿ ಹೇಳಬೇಕು, ಕೇಳಿಸ್ಬೇಕು, ಮಾಡಿಸ್ಬೇಕು, ಕೈನೆಸ್ಥೆಟಿಕ್ಕಾಗಿ ಮಾಡಿಸ್ಬೇಕು, ಅವನು ಓದಿಸ್ಬೇಕು, ಬರೆಸ್ಬೇಕು. ದೆನ್ ಭಯಮುಕ್ತ ವಾತಾವರಣ, ಲೋ ಆಂಗ್ಸೈಟಿ ಎನ್ವಿರಾನ್ಮೆಂಟ್. ಅವನು ತಪ್ಪನೆ ಕಲಿತಾನೆ ಅಂದರೆ ಅವನು ಅಪಾಸ್ಯ ಮಾಡೋದಾಗಲಿ ಅಥವಾ ಅವನನ್ನು ಏನಿ ದಡ್ಡ ಅಂತ ಬೈಯೋದಾಗಲಿ ಯಾವತ್ತೂ ಮಾಡಬಾರ್ದು. ಅವನನ್ನು ಫ್ರೆಂಡ್ಲಿಯಾಗಿ ಪರವಾಗಿಲ್ಲ ಬಾ ನಾಳೆ ಕಲಿಯುವಂತ, ಡೋಂಟ್ ವರಿ ಅಂತ ಅವನನ್ನು ಬೆನ್ನು ತಟ್ಟೋದ್ರಿಂದ ಅವನಿಗೆ ಉತ್ತಮವಾದಂಥ ಸಪೋರ್ಟನ್ನು ನಾವು ಮಾಡ್ಬೋದು. ಭಾಷಾ ಕೌಶಲಗಳ ಸಮಗ್ರ ಅಭ್ಯಾಸ, LSRW ಅಂತ ಕರಿತೀವಿ ನಾವು. ಲಿಸನಿಂಗಿಗೆ ಒಂದು 3 ಆ್ಯಕ್ಟಿವಿಟಿ ಕೊಡಬೇಕು, ಸ್ಪೀಕಿಂಗಿಗೆ ಒಂದು 3 ಆ್ಯಕ್ಟಿವಿಟಿ, ರೀಡಿಂಗಿಗೆ ಒಂದು 3 ಆ್ಯಕ್ಟಿವಿಟಿ, ರೈಟಿಂಗಿಗೆ ಒಂದು 3 ಆ್ಯಕ್ಟಿವಿಟಿ. ಡೈಲಿ ನೀವು 3 ಬೇಡ, ಒಂದೊಂದೇ ಕೊಡಿ ಸಾಕು. ನೀವು 3 ಅಷ್ಟು ಕಷ್ಟ ಆಗುತ್ತೆ, ಒಂದೊಂದು ಡೈಲಿ ಒಂದೊಂದು ಕೊಡ್ತಾ ಹೋಗಿ. LSRW ಅಂತ ಕರಿತೀವಿ. ದೀಸ್ ಆರ್ ದ ಫಂಡಮೆಂಟಲ್ಸ್, ಬೇಸಿಕ್ಸ್ ಆಫ್ ದಿ ಲ್ಯಾಂಗ್ವೇಜ್ ಲರ್ನಿಂಗ್. ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ಈ LSRWನ ಯಾರು ಪರ್ಫೆಕ್ಟಾಗಿ ಕಲಿತಾರೆ ಅವರು 30 ದಿನಗಳಲ್ಲಿ ಚೀನಿ ಭಾಷೆನೂ ಕಲಿಬೋದು, 30 ಡೇಸಲ್ಲಿ ಚೀನಿ ಭಾಷೆ ಕಲಿಬೋದು, ನಾಟ್ ಓನ್ಲಿ ಮದರ್ ಟಂಗ್. ರೈಟ್. ಅಷ್ಟು ಸ್ಟ್ರಾಂಗ್ ಆಗಿ ಈ ಒಂದು ಟೆಕ್ನಿಕ್ ತುಂಬಾ ಅಡ್ವಾನ್ಸ್ ಆಗಿ ಅವನಿಗೆ ಹೆಲ್ಪ್ ಮಾಡುತ್ತೆ. ದೆನ್ ಪೋಷಕರೊಂದಿಗೆ ಸಂವಹನ, ಪೇರೆಂಟೊಂದಿಗೆ ಸ್ವಲ್ಪ ಅವನು ಶಾಲೆ ಬಿಡ್ದಂಗೆ ಅವನು ಮನೆಗೆ ಹೋಗ್ಬಿಟ್ಟು ಅವ್ನಿಗೆ ಏನಾಗಿದೆ ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತೇಳಿ ಪೇರೆಂಟ್ನು ವಿಶ್ವಾಸಕ್ಕೆ ತೊಗೊಂಡು ಅವನಿಗೆ ಈ ಲರ್ನಿಂಗ್ ಗ್ಯಾಪನ್ನು ಟೀಚರು ಮುಚ್ಚಲಿಕ್ಕೆ ಅದನ್ನು ಟ್ರೈ ಮಾಡಿದರೆ ಖಂಡಿತ ಆ ವಿದ್ಯಾರ್ಥಿ ಮುಂದಿನ ಭವಿಷ್ಯಕ್ಕೆ ಒಬ್ಬ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮತಾನೆ ಅನ್ನೋದನ್ನು ನಾವು ನೋಡ್ಬೋದು. ದೆನ್
ಪೇರೆಂಟ್ ಆದಂಥವ್ರು ಏನು ಮಾಡ್ಬೋದು, ಅಂತಿಮವಾಗಿ ಟೀಚರ್ ಆದಂಥವ್ರು ಏನು ಮಾಡ್ಬೋದು ನೋಡ್ತಾ ಇರ್ಬೋದು ನೀವು. ಲರ್ನಿಂಗ್ ಗ್ಯಾಪ್, ಈ ಬ್ರಿಡ್ಜನ್ನು ನೀವು ಕಟ್ಟೋದ್ರಿಂದ ಮಗುವಿನ ಕಲಿಕೆಯ ದಾರಿ ವ್ಯವಸ್ಥಿತವಾದ ಪರಿಹಾರ ಬೋಧನೆ ಮತ್ತು ಪ್ರೋತ್ಸಾಹದಿಂದ ಪ್ರತಿಯೊಂದು ಮಗುವು ಕೂಡ ಯಶಸ್ವಿಯಾಗಲು ಸಾಧ್ಯ. ವಿತ್ ಸಿಸ್ಟಮ್ಯಾಟಿಕ್ ರೆಮಿಡಿಯಲ್ ಟೀಚಿಂಗ್ ಆ್ಯಂಡ್ ಎನ್ಕರೇಜ್ಮೆಂಟ್ ಎವ್ರಿ ಚೈಲ್ಡ್ ಕ್ಯಾನ್ ಸಕ್ಸೀಡ್ ಆ್ಯಟ್, ರೈಟ್. ಸೊ ಆ ಮಗುವಿಗೆ ನಾವು ತುಂಬಾ ಅವನನ್ನು ಎನ್ಕರೇಜ್ ಮಾಡೋದ್ರಿಂದ ಇದನ್ನು ನಾವು ಸರಿಪಡಿಸಲಿಕ್ಕೆ, ಆ ಲರ್ನಿಂಗ್ ಗ್ಯಾಪನ್ನು ಫಿಲಪ್ ಮಾಡೋಕ್ಕೆ ಸಾಧ್ಯ ಅಂತ ಅನ್ನೋದನ್ನು ನಾವು ಈ ಟೂಲ್ಸನ್ನು ನೋಡ್ಕೊಂಡು ಕಲಿಬೋದು. ಇನ್ನು ಪೇರೆಂಟ್ ಆದಂಥವ್ರು ಏನು ಮಾಡ್ಬೋದಪ್ಪ, ಮಕ್ಕಳ ಕಲಿಕಾ ಅಂತರವನ್ನು ಮುಚ್ಚುವಲ್ಲಿ ಪೇರೆಂಟ್ ರೋಲ್, ವಾಟ್ ಈಸ್ ದ ರೋಲ್ ಆಫ್ ಪೇರೆಂಟ್ಸ್? ಪೇರೆಂಟ್ ಏನು ಮಾಡ್ಬೋದು ಹಾಗಾದರೆ, ಇಲ್ಲಿ ದಿನನಿತ್ಯ ಓದು ಮತ್ತು ಭಾಷಾ ವಾತಾವರಣ, ಲರ್ನಿಂಗ್ ಗ್ಯಾಪನ್ನು ಕಡಿಮೆ ಮಾಡೋಕ್ಕೆ ಪೇರೆಂಟ್ ಆದಂಥವ್ರು ಏನು ಮಾಡ್ಬೋದಪ್ಪ, ದಿನನಿತ್ಯದ ಓದು ಮತ್ತು ಭಾಷಾ ವಾತಾವರಣನ ಅಲ್ಲಿ ಮನೆಯಲ್ಲಿ ಕ್ರಿಯೇಟ್ ಮಾಡಬೇಕು. ಮಗುವಿಗೆ ಜೋರಾಗಿ ಓದಲಿಕ್ಕೆ ಪ್ರೋತ್ಸಾಹಿಸಬೇಕು. ಮನೆಯಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡಬೇಕು. ಯಾಕೆ ಕಂದ ನಿನಗೆ ಓದೋಕ್ಕಾಗ್ತಾ ಇಲ್ವಾ, ಏನಾಗ್ತಿದೆ ಬಾಯಿಲೆ ಅಂತೇಳಿ ಕರೆದು ತಾಯಿ ಆದಂಥವ್ರು ತಂದೆ ಆದಂಥವ್ರು ಪ್ರೀತಿಯಿಂದ ಕುಂದಿಸ್ಕೊಂಡು ಕೈ ಹಿಡಿದ ಅಕ್ಷರವನ್ನು ತಿದ್ದಿಸಬೇಕು. ಆ ಪ್ರೀತಿಯಿಂದ ಅಕ್ಷರವನ್ನು ತಿದ್ದಿಸುವಂತಹ ಒಂದು ಪೇರೆಂಟಿಂಗ್ ಏನಿದೆ, ಆ ಪೇರೆಂಟಿಂಗು ಬಹಳ ಅದ್ಭುತವಾದಂಥ ಪೇರೆಂಟಿಂಗು. ಉತ್ತರಾಖಂಡ ಪುಸ್ತಕದಲ್ಲಿ ಭೈರಪ್ಪನವ್ರು ಬರೀತಾರೆ, ಯಾವ ತಾಯಿ ತನ್ನ ಮಗುವನ್ನು ಎದೆಗೆ ಮುಚ್ಕೊಂಡು ಈ ರೀತಿ ಅವನಿಗೆ ಮಗುವಿನ ಪ್ರೀತಿಯಿಂದ ಏನಾದ್ರು ಕಲಿಸ್ತಾಳೋ ಅವನಿಗೆ ಎದುರುಗಡೆ ಹುಲಿ ಹೊಡೆಯೋಷ್ಟು ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ ಅವರು. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಮಗುವಿನ ಆ ಪ್ರೀತಿಯಿಂದ ನೀವೇನು ಅವನಿಗೆ ಫೀಡ್ ಮಾಡ್ತೀರಿ, ಹೇಳ್ಕೊಡ್ತೀರಿ, ಆ ಮಗು ಅಷ್ಟು ಸ್ಟ್ರಾಂಗಾಗಿ ಬೆಳೆಯುತ್ತೆ ಅಂತ ಅನ್ನೋದನ್ನು ನಾವು ಬೇರೆ ಬೇರೆ ವಿಷಯಗಳ ಮೂಲಕ ತಿಳ್ಕೊಬೋದು. ಸೊ ಮಗುವಿಗೆ ಎನ್ಕರೇಜ್ಮೆಂಟ್ ಮಾಡಿ, ಬೈಬೇಡಿ. ಅವನಿನ್ನು ಈಸ್ ಎ ವೆರಿ ಸ್ಮಾಲ್ ಬಾಯ್, ರೈಟ್. ಪ್ರೀತಿಯಿಂದ ತಿದ್ರಿ, ಅರ್ಥೈಸಲು ಒತ್ತು ಕೊಡಿ. ನಾನು ಆವಾಗಲೇ ಹೇಳಿದೆ ನಿಮಗೆ, ಭೈರಪ್ಪನವ್ರು ಹೇಳಿರೋ ಉದಾಹರಣೆನೂ ಕೊಟ್ಟೆ ನಾನು. ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದಿ, ಕಂಠಪಾಠ ಅಥವಾ ಬಲ ಬೇಡ ಅನ್ನೋ ಪೇರೆಂಟ್ ಆದಂಥವ್ರು ಕೂಡ ನಮಗೆ ಒಳ್ಳೆ ಪೇರೆಂಟ್ ಆಗಬೇಕು ಅಂತ ನಮಗೇನು ಯಾರಿಗೂ ಎಲ್ಲಿ ಟ್ರೈನಿಂಗ್ ಇಲ್ಲ, ನಾವೇ ಅರ್ಥ ಮಾಡ್ಕೋಬೇಕು. ಒಳ್ಳೆ ಪೇರೆಂಟ್ ಆಗಬೇಕು ಅಂತ ಎಲ್ಲಿ ಕ್ಲಾಸಸ್ ಕೊಡಲ್ಲ ನಮಗೆ. ಒಳ್ಳೆ ತಂದೆ ತಾಯಿ ಹೆಂಗೆ ಆಗಬೇಕು ಅಂತ ನಮ್ಗೆ ಯಾರು ಹೇಳ್ಕೊಡಲ್ಲ. ಆದರೆ ನಾವು ನೋಡಿನೇ ಕಲಿಬೇಕಾಗಿದೆ. ಆದ್ದರಿಂದ ಪ್ಲೀಸ್ ಫಾಲೋ ದಿಸ್ ಇನ್ಸ್ಟ್ರಕ್ಷನ್ಸ್, ರೈಟ್. ಶಿಕ್ಷಕರೊಂದಿಗೆ ನಿರಂತರ ಸಂಪರ್ಕ ಮತ್ತು ನಿಯಮಿತ ಹಾಜರಾತಿ ಅವನಿಗೆ ಇದೆಯಾ, ಮಾತಾಡಿ. ನೀವು ಟೀಚರ್ ಜೊತೆಗೆ ಹೋಗಿ ಮಾತಾಡಿ, ಮಕ್ಕಳ ಬಗ್ಗೆ ಕೇಳಿ. ಕಷ್ಟಪಟ್ಟು ನೀವು ಅವನನ್ನು ಎಜುಕೇಷನ್ ಕೊಡಿಸ್ತಾ ಇರ್ತೀರ, ಕೇಳ್ಬಿಟ್ಟು ಅವನನ್ನು ಇದು ಮಾಡಿ, ರೈಟ್. ಅಲ್ಲಿ ಟೀಚರ್ ಜೊತೆ ಮಾತಾಡಿ. ಶಿಕ್ಷಕರು ಮತ್ತು ಪೋಷಕರ ಜೊತೆಯಾಗಿ ಮಾರ್ಗದರ್ಶನ ಮಾಡಿದರೆ ಮಗು ಭಾಷೆಯಲ್ಲಿ ಖಂಡಿತವಾಗ್ಲೂ ಸಾಧನೆ ಮಾಡ್ತಾನೆ. ಇಫ್ ಟೀಚರ್ ಆ್ಯಂಡ್ ಪೇರೆಂಟ್ಸ್ ಗೈಡ್ಸ್ ಟುಗೆದರ್ ದ ಚೈಲ್ಡ್ ಅಚೀವ್ಸ್ ಇನ್ ಲ್ಯಾಂಗ್ವೇಜ್. ಇಲ್ಲಿ ನೋಡ್ತಾ ಇರ್ಬೋದು, ಈ ಬ್ರಿಡ್ಜನ್ನು, ಈ ಲರ್ನಿಂಗ್ ಗ್ಯಾಪನ್ನು ನಾವು ಫಿಲಪ್ ಮಾಡ್ಬೋದು. ಇನ್ನು ಅಂತಿಮವಾಗಿ ಲರ್ನಿಂಗ್ ಗ್ಯಾಪ್ ನಿವಾರಣೆಗೆ ಶಾಶ್ವತವಾದಂಥ ಪರಿಹಾರ ಮಾರ್ಗಗಳು ಏನಪ್ಪ ಅಂತ ನಾವು ನೋಡೋದಾದರೆ, ಪರಿಕಲ್ಪನಾ ಆಧಾರಿತ ಬೋಧನೆ, ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್, ರೈಟ್. ಫಸ್ಟು ಪರಿಕಲ್ಪನೆಯನ್ನು ಹೇಳಬೇಕು, ಫೌಂಡೇಶನ್ ಹಾಕಬೇಕು, ರೈಟ್. ಈ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗಿಂದ ಕಂಠಪಾಠಕ್ಕೆ ಮಾಡಿಸ್ಬಾರ್ದು. ಆಟ ಪಾಠದ ಮೂಲಕ ಆಳವಾದಂಥ ತಿಳುವಳಿಕೆಯನ್ನು ಮಕ್ಕಳಿಗೆ ಕೊಟ್ಟಿದ್ದಾದರೆ ಖಂಡಿತವಾಗ್ಲೂ ಇದು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ನಾವು ಈ ಲರ್ನಿಂಗ್ ಗ್ಯಾಪ್ಗೆ ಕೊಡ್ಬೋದು. ವೈಯಕ್ತೀಕರಿಸದ ಕಲಿಕಾ ಹಾದಿಯಲ್ಲಿ ಪರ್ಸನಲೈಸ್ಡ್ ಪಾತ್, ಇಲ್ಲಿ ಎರಡನೇದೇನೆಂದರೆ ವೈಯಕ್ತೀಕರಿಸಿದ ಕಲಿಕಾ ಹಾದಿ, ಪರ್ಸನಲೈಸ್ಡ್ ಪಾತ್. ಅಂದರೆ ಅವನು ನೋಡಪ್ಪ, ಇದು ಕಲಿಕೆ ಅನ್ನೋದು ನೀನೇ ಕಲಿಬೇಕು. ಹೊಟ್ಟೆ ಹಸಿವಾದರೆ ನೀನು ಹೆಂಗೆ ಊಟ ಮಾಡಬೇಕು, ಇದು ಬೇಕು ಅಂದರೆ ನೀನೇ ಕಲಿಬೇಕು, ಬೇರೆ ಯಾರು ಇದನ್ನು ಕಲಿಯೋಕ್ಕಾಗಲ್ಲ. ಅವನನ್ನು ಎನ್ಕರೇಜ್ ಮಾಡಬೇಕು, ಆಡಿಟರಿ ಮಾಡಬೇಕು, ವಿಷುವಲಿ, ಕೈನೆಸ್ಥೆಟಿಕ್ ಆಗಿ. ಪ್ರತಿಯೊಬ್ಬ ಮಗುವಿನ ಕಲಿಕಾ ಶೈಲಿಗೆ, ಅವನ ಕಲಿಕಾ ಶೈಲಿಗೆ ತಕ್ಕಂತೆ ನಾವು ಬೋಧನೆಯನ್ನು ಅಳವಡಿಸ್ಕೋಬೇಕಾಗುತ್ತೆ, ಪಾಠ ಹೇಳಬೇಕಾಗುತ್ತೆ. ಸೊ ಆದ್ದರಿಂದನೂ ಕೂಡ ನಾವು ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ಬೋದು. ನಿರಂತರ ಮೌಲ್ಯಮಾಪನ, ಕಂಟಿನ್ಯೂಯಸ್ ಅಸೆಸ್ಮೆಂಟ್, ನಾವು ಎಜುಕೇಷನಲ್ಲಿ ಕರಿತೀವಿ CCE, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಎವಾಲ್ಯೂಷನ್ ಅಂತ ಕರಿತೀವಿ. ಅದನ್ನು ಮಾಡೋದ್ರಿಂದ ವರ್ಷದ ಕೊನೆಯಲ್ಲಿ ಎವಾಲ್ಯೂಷನ್ ಮಾಡೋದಲ್ಲ, ಕಲಿಕೆಯ ಪ್ರತಿ ಹಂತದಲ್ಲೂ ಅವನನ್ನು ಮೌಲ್ಯಮಾಪನ ಮಾಡೋದ್ರಿಂದ ನಾವು ಲರ್ನಿಂಗ್ ಗ್ಯಾಪ್ಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೋಬಹುದು. ಮನೆ ಮತ್ತು ಶಾಲೆಯ ಸಮನ್ವಯತೆ ಒಂದು ಸೇತು ಆಗಿರಬೇಕು. ಹೋಮ್ ಮತ್ತು ಸ್ಕೂಲು ಅದು ಒಂದು ಬ್ರಿಡ್ಜ್ ಥರ ಇರಬೇಕು. ಈ ಸಮನ್ವಯ ಇಲ್ಲ ಅಂದರೆ ಈ ಕಲಿಕಾ ಗ್ಯಾಪನ್ನು ನಾವು ಫಿಲಪ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಮಕ್ಕಳಿಗೆ ಖಂಡಿತವಾಗಲೂ ತುಂಬ ಲಾಸ್ ಆಗುತ್ತೆ. ಆದ್ದರಿಂದ ಪೇರೆಂಟ್ ಟು ಟೀಚರ್ ಕೋಆಪರೇಷನ್ ಬೇಕೇ ಬೇಕು. ಸಮಗ್ರ ಭಾಷಾ ಕೌಶಲ್ಯಗಳ ಅಭ್ಯಾಸ, ಹೋಲಿಸ್ಟಿಕ್ LSRW ಇಂಟಿಗ್ರೇಷನ್ ಅಂತ ಕರಿತೀವಿ. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಎಲ್ಲದಕ್ಕೂ ಕೂಡ ಇದನ್ನು ಅವನು ಅಪ್ಲೈ ಮಾಡಿಕೊಂಡ್ರೆ ಈ ಒಂದು ಲರ್ನಿಂಗ್ ಗ್ಯಾಪ್ ನಿವಾರಣೆಗೆ ನಾವು
ಶಾಶ್ವತವಾದಂಥ ಪರಿಹಾರವನ್ನು ನಾವು ಕಂಡುಕೋಬಹುದು. ಅಂತಿಮವಾಗಿ ಏನು ಹೇಳ್ತೀವಪ್ಪ, ಲರ್ನಿಂಗ್ ಗ್ಯಾಪ್ ಅನ್ನೋದು ಒಂದು ದೌರ್ಬಲ್ಯವಲ್ಲ, ಬೋಧನೆಯ ಎಚ್ಚರಿಕೆಯ ಗಂಟೆ. ಕೈ ಹಿಡಿದು ಒಟ್ಟಾಗಿ ನಡೆದರೆ ಯಶಸ್ಸಿನ ಸೇತುವೆ ಸಾಧ್ಯ. ಅಕ್ಷರದ ಅಡಿಪಾಯ ಗಟ್ಟಿಯಾದರೆ ಭಾಷೆಯ ಭವಿಷ್ಯ ಉಜ್ವಲವಾಗುತ್ತದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಬನ್ನಿ ನಾವೆಲ್ಲ ಸೇರಿಕೊಂಡು ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸೋಣ. ಈ ಒಂದು ಲರ್ನಿಂಗ್ ಗ್ಯಾಪ್ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಿ ಆ ಗ್ಯಾಪನ್ನು ಫಿಲಪ್ ಮಾಡೋದ್ರ ಮೂಲಕ ಆ ಸ್ಟೂಡೆಂಟಿನ ಕಲಿಕೆಯ ಒಂದು ಅಡಿಪಾಯಕ್ಕೆ ಭದ್ರ ಬುನಾದಿ ಹಾಕೋಣ ಅನ್ನೋಂಥದ್ದನ್ನು ಹೇಳ್ತಾ, ಮಗುವಿನ ಕಲಿಕೆಗೆ ಭದ್ರವಾದಂತಹ ಅಡಿಪಾಯವನ್ನು, ಬುನಾದಿಯನ್ನು ನಾವು ಹಾಕೋದ್ರಿಂದ ಅವನ ಒಂದು ಭವಿಷ್ಯವನ್ನು ಉಜ್ವಲಗೊಳಿಸೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿವರೆಗೂ ತಾವು ಇದನ್ನು ಅಬ್ಸರ್ವ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.